ಅಪ್ಪನ ಮಿಸ್ ಮಾಡ್ಕೋತಾ ಹಿಂಗೆ ಗೈಸ್. ಬೆಂಗಳೂರಲ್ಲಂತೂ ಮನೆ ಹುಡ್ಕೋ ತಲೆ ನೋವು ಗೈಸ್. ಏನು ಶುದ್ಧ ಐತ್ ಲಾಕ್ ಇದು. ನಮ್ಮ ಅಮ್ಮನ್ಗೆ ಇದು ಕೊಟ್ಬಿಟ್ರೆ ಅಂತೂ ಸ್ವರ್ಗ ನಮ್ಮ ಅಮ್ಮನ್ಗೆ ಗೈಸ್. ನಮ್ಮ ಪ್ಲೇಟ್ ದೆಪ್ಕೊಂಡ್ಬಿಟ್ರೆ ನೋಡಿ ಗೈಸ್. ವಾಕಿಂಗ್ ವಾರ್ಡ್ರೋಬ್ ಇದೆಯಾ ನೋಡಿ ಗೈಸ್. ಅಜ್ಜಿ ಕೂತ್ಕೊಂಡು ರೀಲ್ಸ್ ನೋಡ್ತಾವೆ. ನಮ್ಮ ಲೈಫಲ್ಲೇ ಫಸ್ಟ್ ಟೈಮ್ ಡೂಪ್ಲೆಕ್ಸ್ ಮನೆಗೆ ಬಂದಿರೋದು ನಾವು. ತೋರ್ಸು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ವ್ಲಾಗು ನನ್ನ ತಮಿಳಲ್ಲಿ ನೋಡಿರ್ತೀರಾ. ಸೊ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ ನನ್ನ ಕಾರಿಂದ. ಸೊ ಇವಾಗ ಜಸ್ಟ್ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ. ಸೊ ಟೈಮ್ ಆಲ್ರೆಡಿ 7:30 ಆಗಿದೆ. ಸೊ ಬೆಳಿಗ್ಗೆಯಿಂದ ರಾತ್ರಿ ಹೋಗಿ ಹಾಕೊಂಡು ರುಬ್ಬೋದ್ರು ಗೈಸ್ ಸರಿಯಾಗಿ. ಸೊ ಶೂಟ್ ಮುಗಿಸಿ ಮನೆ ಹೋಗ್ತಿದ್ದೆ. ಆಮೇಲೆ ಇವತ್ತು ನಾವು ಒಂದು ಪ್ಲ್ಯಾನ್ ಮಾಡ್ತಿದ್ದೀವಿ ಗೈಸ್. ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀವಿ, ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಗೈಸ್. ಇವಾಗ ಏನು ಮಾಡೋಕೆ ಗೊತ್ತಾಗ್ತಿಲ್ಲ. ನಾವಿವಾಗ ಮನೆ ಇದೀವಿ ಗೊತ್ತಾ. ಸೊ ಆ ಪ್ರಾಬ್ಲಮ್ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇವಾಗ ಯಾವ ಟೈಮಲ್ಲಿ ಬ್ಯಾಂಕವ್ರು ಬಂದ್ಬಿಟ್ಟು ಸೀಸ್ ಮಾಡ್ತಾರೆ ನಮ್ಮ ಮನೆಗೆ ಗೊತ್ತಿಲ್ಲ. ಕನ್ಫ್ಯೂಷನ್ ಆಗ್ಬಿಟ್ಟಿದ್ದೀವಿ ಗೈಸ್. ನಾನು ಮತ್ತೆ ನಮ್ಮಮ್ಮ ಏನು ಮಾಡೋದು, ಹೆಂಗೆ FIR ಹಾಕಿದ್ರು ಕೂಡ ಅವ್ರನ್ನ ಏನು ಹಿಡಿತಿಲ್ಲ ಪೊಲೀಸವರು. ಮತ್ತು ಅವ್ರ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಿದೆ. ನಮ್ಗೆ ಏನು ಮಾಡೋಕೆ ದಿನ ನಂಗೆ ಗೊತ್ತಾಗ್ತಾನೆ ಇಲ್ಲ. ಯಾವ ಟೈಮಲ್ಲಿ ಬ್ಯಾಂಕವ್ರು ಮನೆ ಸೀಸ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಸೀಸ್ ಮಾಡಾಮೇಲೆ ನಾವೇನು ಮಾಡಬೇಕು ಏನೂ ಗೊತ್ತಾಗ್ತಾನೆ ಇಲ್ಲ ಗೈಸ್. ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀವಿ. ಸೊ ಅದಕ್ಕೇ ಒಂದು ಮನೆ ನೋಡಿ ಇಕ್ಕಿರೋಣ. ನಾವು ಇವಾಗ ಸಡನ್ನಾಗಿ ಮನೆಗೆ ಬಂದು ಸೀಸ್ ಮಾಡಿದ ತಕ್ಷಣ ನಾವು ಎಲ್ಲಿ ಹೋಗೋದು, ಮನೆಯಿಂದ ಆಚೆ ಹೋಗಾಗತ್ತೆ ನಾವು. ಆಮೇಲೆ ಮತ್ತೆ ಅವಾಗ ಮನೆ ಹುಡುಕಿ ಮನೆ ಹೋಗೋದಕ್ಕಾಗಲ್ಲ. ಸೊ ಅದಕ್ಕೆ ನಾವು ಮುಂಚೆ ಪ್ರಿಕಾಷನ್ಸ್ ತೊಗೊಂಡು ಇವಾಗಲೇ ಹುಡುಕ್ತಾ ಇದ್ದೀವಿ ಮನೇನ. ಸೊ ಅದಕ್ಕೇ ಇವಾಗ ನನ್ನ ಅಮ್ಮ ಅಂದರು ಯಾವುದೋ ಒಂದು ಮನೆ ಇದೆ ಇಲ್ಲಿ, ನಮ್ಮ ಮನೆ ಹತ್ರನೇ ಒಂದು ಮನೆ ಇದೆ. ಸೊ ಬಾ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ಮನೆ ಅಂತಂದರು. ನನಗೆ ಮನೆ ನೋಡೋದು ದೊಡ್ಡ ವಿಷಯ ಅಲ್ಲ ಅದು. ನೋಡ್ಬಿಟ್ಟು ಈ ಮನೆಗೆ ನಂಗೆ ದುಡ್ಡು ಸಿಕ್ಕಿಲ್ಲ ಅಂದಮೇಲೆ ಆ ಮನೆ ನಾನು ಹೆಂಗೆ ಹೋಗ್ಲಿ. ಅದಕ್ಕೆ ತಲೆ ಕೆಡ್ಸ್ಕೊಂಬಿಡಿ ನಿಜವಾಗ್ಲೂ. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡಿ. ನಂಗೆ ಶೂಟಿಂಗ್ ಮಾಡಬೇಕು ನಂಗೆ ಮೂಡ್ ಬರ್ತಿರ್ಲಿಲ್ಲ. ಬರೀ ಇದೇ ತಲೆ ನಂಗೆ ಓಡ್ತಿರೋದು. ಸೊ ಅದಕ್ಕೇ ಇವಾಗ ಆ ಮನೆ ನೋಡ್ಕೊಂಬರೋಣ ಅಂತ ಹೋಗ್ತಿದ್ವಿ. ಬೇರೆ ಮನೆ, ಹೊಸ ಮನೆ ನೋಡ್ಕೊಂಬರೋಣ ಅಂತ ಹೋಗ್ತಿದ್ವಿ. ಹೆಂಗಿದೆ ಅಂತ ಮನೆ ಅದು. ಸೊ ಬನ್ನಿ ಹೋಗೋಣ. ಹೋಗ್ಬಿಟ್ಟು ನೋಡಿಕೊಂಡು ಬರೋಣ ಮನೇನ. ನಮ್ಮಮ್ಮ ಮನೆ ಕಡೆ ಬಂದಿದ್ದಾರೆ. ಹೋಗ್ಬಿಟ್ಟು ಪಿಕ್ ಮಾಡಿಕೊಂಡು ಹೋಗಬೇಕು. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಗೈಸ್. ಒಂದು ಫಸ್ಟ್ ಆಫ್ ಆಲ್ ನಾನು ತಲೆನೋವಲ್ಲಿ ಈ ಟ್ರಾಫಿಕ್ ಜಾಮಲ್ಲಿ ಇನ್ನೂ ತಲೆನೋವು ಬರುತ್ತೆ ನನಗೆ. ಲೈಫ್ ಲಾಂಗ್ ಹಿಂಗೆ ಗೈಸ್. ಲೈಫಲ್ಲಿ ಈ ಥರ ತೊಂದರೆಗಳು ಆಗ್ತಾನೇ ಇರುತ್ತೆ. ಅಯ್ಯೋ ರಾಮ, ಒಂದಾದ್ಮೇಲೆ ಒಂದು ತೊಂದರೆ ಆಗಬೇಕು ಗೈಸ್ ನನಗೆ. ಕರೆಕ್ಟಾಗಿ 6 ಮಂತ್ಸಿಗೆ ಒಂದು ತೊಂದರೆಗಳು ಆಗ್ತಾ ಇರುತ್ತೆ. ಏನದು ದೇವ್ರ ಸೃಷ್ಟಿ ಮಾಡಿದೆ ಈ ತೊಂದರೆಗಳಾಗೋದಿಲ್ಲ. ನಾನೇ ತೊಂದರೆಗಳು ಮಾಡ್ಕೊತ ಏನೋ ಗೈಸ್. ಜೀವನನೇ ಹಿಂಗೆ ಆಗ್ಬಿಡೈತೆ ನಂದು. ಒಂದು ಕಡೆ ಚೆನ್ನಾಗಿ ಹೋಗ್ತಾ ಇರುತ್ತೆ, ಮತ್ತು ಈ ಥರ ಯಾವ್ದಾದ್ರು ಪ್ರಾಬ್ಲಮ್ಗಳು ಬಂದ್ಬಿಡುತ್ತೆ. ಸೊ ಇಟ್ಸ್ ಓಕೆ. ಲೈಫಲ್ಲಿ ಈ ಥರ ಎಲ್ಲ ಆಗ್ತಾ ಇರ್ಬೇಕು ಒಂದೊಂದ್ಸಲಿ. ಆವಾಗಲೇ ನಾವು ಬುದ್ಧಿ ಕಲಿಯೋದು. ಓಕೆ ಬನ್ನಿ ಇವಾಗ ಹೋಗೋಣ. ಹೋಗ್ಬಿಟ್ಟು ಬೇರೆ ಮನೆ ಚೆಕ್ ಮಾಡ್ಕೊಂಡು ಬರೋಣ. ಲೆಟ್ಸ್ ಗೋ. ಪಾಪ ನಡ್ಕೊಂಡು ಇಲ್ಲೋಗಿ ಹೋಗ್ಬಿಡ್ಬೇಕು ನಾವು. ಮಾತಾಡೋ ಖುಷಾನಿ ನಾನು ಮನೆ ಹತ್ರ ಬರ್ತಿದ್ದೆ. ನಡ್ಕೊಂಡು ಇಲ್ಲೋಗಿ ಹೋಗ್ಬಿಟ್ಟು ನೋಡಿ ಖುಷಾನಿ ನೋಡಿ ಅಲ್ಲಿ. ಹಾಯ್ ಖುಷಾನಿ. ಹಾಯ್ ಮೈಲಿ. ಸೊ ಗೈಸ್ ನಂಗೆ ಒಂದು ಅರ್ಥ ಆಯಿತು. ನಮ್ಮ ಜೀವನದಲ್ಲಿ ನಮಗೆ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ, ಎಷ್ಟೇ ನೋವಿರಲಿ, ಏನೇ ಇರಲಿ, ನಮ್ಮ ಮನೆಯವ್ರ ನೋಡಿದ್ರೆ ಸಾಕು ಗೈಸ್. ನಮ್ಮ ಖುಷಾನಿನ, ನಮ್ಮ ಅಮ್ಮನ ಮತ್ತು ನಮ್ಮ ಅಕ್ಕನ. ಸೊ ನಮ್ಮ ಮನೆಯವ್ರನ್ನ ನೋಡಿದ್ರೆ ಆ ತೊಂದರೆಗಳು, ಆ ಪ್ರಾಬ್ಲಮ್ಗಳೆಲ್ಲ ಮರ್ತೋಗ್ಬಿಡುತ್ತೆ. ಸೊ ಮನೆಯವರೇ ನಮಗೆ ಆಗಿ ಬರೋದು ಎಲ್ಲದಕ್ಕೂ. ನೋಡಿ ನಮ್ಮ ಖುಷಾನಿ ಬಂದು. ಹಾಯ್ ಖುಷಾನಿ. ಹಾಯ್ ಮಾಡು. ಏನು ಮಾಡ್ತಿದ್ದೆ ಎಷ್ಟ ಗಂಟ ನೀನು? ಓಹೋ ಹೂವೆಲ್ಲ ಮುಡ್ಕೊಂಡ್ಬಿಟ್ಟಿದ್ದಿಲ್ಲ. ಹೂವು ತೋರಿಸು. ಓಹೋ ಜುಟ್ಟ ಹಾಕೊಂಡು ಹೂವು ಮುರ್ಕೊಂಡ್ಬಿಟ್ಟಿದ್ಯಾ? ಕಟಿಂಗ್ ಮಾಡ್ತಾವ ನೀನು? ಏನ್ ಬೇಕು ನಿನ್ಗೆ? ಜುಟ್ಟು ಬೇಕಾ ನಿನಗೆ? ಹಾಯ್ ಮದರ್ ಇಂಡಿಯಾ. ಏನ್ ಮಾಡ್ತಿದ್ರಿ ಬೆಳಗ್ಗೆಯಿಂದ ಇಬ್ರು ಮೊಮ್ಮಗಳು ಮತ್ತೆ ಅಜ್ಜಿ? ಏನ್ ಮಾಡ್ತಿದ್ರಿ ಬೆಳಗ್ಗೆಯಿಂದ ನಾನು ಬಿಟ್ಬಿಟ್ಟು? ಅವ್ಳು ನೀನ್ ಹೋದ್ಮೇಲೆ ಮಲ್ಕೊಂಡ್ಬಿಟ್ಲು. ಮತ್ತೆ ಮಲ್ಕೊಂಡ್ಬಿಟ್ಟು ಲೇಟ್ ಆಗಿ ಎದ್ಲು. 11:30 ಗಂಟೆಲಿ ಎದ್ಲು. ಆಮೇಲೆ ಅಷ್ಟೊಂದು ನಾನು ಕೆಲಸಗಳು ಮಾಡ್ಕೊಂತ ಇದ್ದೆ. ಅವಳಿದ್ಮೇಲೆ ಅವಳ ಜೊತೆ ಆಟ ಆಡ್ಕೊಂಡಿದ್ದೆ. ಫುಲ್ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಹೂವು ಮುಟ್ಬಿಟ್ಟಿದ್ದ ಮಗಳಿಗೆ. ಅಯ್ಯೋ ನಾನು ಪೂಜೆ ಮಾಡ್ಬಿಟ್ಟು ಒಂಚೂರು ಹೂವು ಮುಡ್ಕೊಂಡಪ್ಪ. ನೀನ್ ಮುಡ್ಕೊಂಡ್ಬಿಟ್ಟಿದ್ಯಾ ನನ್ಗಿಲ್ಲ, ನೀನ್ ಮುಡ್ಕೊಂಡ್ಬಿಟ್ಟಿದ್ಯಾ ನನ್ಗಿಲ್ಲ ಅಂತ ಇಡ್ಸ್ಕೊಂಡಿದ್ದೆ. ಹೌದು ಅಂತೆ. ಅಮ್ಮ ನೋಡ್ಕೋಣ ಮನೇನ. ಇವಾಗ ನಮ್ಮ ಮನೆ ಹೋಗೋದು ಬೆಟ್ರಾ ಅಂದ್ರೆ ಏನ್ ಮಾಡೋದು? ನೋಡಿಟ್ಟಿರೋಣ ಸೇಫ್ಟಿಗೆ ಅಲ್ವಾ? ಸೇಫ್ಟಿಗಿರ್ಲಿ. ಯಾಕೆಂದ್ರೆ ನಾವಿಬ್ರೆ ಆದ್ರೆ ಪರವಾಗಿಲ್ಲ. ಅವ್ರಮ್ಮ ಬಂದ್ರೆ ಗಾಯ್ಸ್ ನೆಕ್ಸ್ಟ್ ನಮ್ಮ ಅಕ್ಕ ಸೀಮಂತ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಒಂದು ವಾರ ಅಷ್ಟೇ ಸೀಮಂತ ಮಾಡೋದು ನಮ್ಮ ಅಕ್ಕನಿಗೆ. ಅವಳು ಮನೆಗೆ ಬರ್ತಾಳೆ. ಆ ಟೈಮಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನ್ ಮಾಡೋದು?
ಸೇಫ್ಟಿಗಿರ್ಲಿ ಸೇಫ್ಟಿಗೆ ಒಂದಿರಲಿ ಸೇಫರ್ ಸೈಡ್ಗೆ. ಸೊ ಅದಕ್ಕೆ ನಾವು ಅಮ್ಮ ಯಾವುದೋ ಮನೆ ನೋಡಿದಾರಂತೆ ಎಲ್ಲೋ ಈ ಕಡೆ ನಾವು ನಮ್ಮ ಮನೆ ಅಕ್ಕಪಕ್ಕ ರೋಡಲ್ಲಿದೆ. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಇವಾಗ ಚೆಕ್ ಮಾಡ್ಕೊಂಬರೋಣ. 2 ಇದಾವೆ ನೋಡೋಣ. ಅಡ್ಜಸ್ಟ್ ಆದ್ರೆ ಪರವಾಗಿಲ್ಲ, ಚೆನ್ನಾಗಿ ನಮ್ಮ ಕರೆಕ್ಟ್ ಅನ್ಸಿದ್ರೆ ನಮ್ಗೆ ಓಕೆ ಅಂದ್ರೆ ನೋಡೋಣ, ಇಲ್ಲನೇ ಬೇರೆ ನೋಡೋಣ. ಹೋಗಿದ ತಕ್ಷಣ ಅದೇ ಆಗಲ್ಲ, ನೋಡೋಣ 1-2-3 ಮನೆ ಹುಡ್ಕೋದೇ ದೊಡ್ಡ ತಲೆನೋವು ಅಲ್ವಾ ಗೈಸ್. ಬೆಂಗಳೂರಲ್ಲಂತೂ ಮನೆ ಹುಡ್ಕೋ ತಲೆ ನೋವು ಗೈಸ್. ಲೀಸ್ಗಂತೂ ಮನೆನೇ ಸಿಗಲ್ಲ, ಬರೀ ಬಾಡಿಗೆ 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 ಬಾಡಿಗೆ. ನಾವು ಬಾಡಿಗೆ ಕಟ್ಟೋಷ್ಟು ತಾಕತ್ ನಮ್ಮ ಹತ್ರ ಇಲ್ಲ ಗೈಸ್ ನಿಜವಾಗ್ಲೂ. ಅವಳು ಹೆಂಗ್ ಮಾಡ್ತಾಳೆ, ಅವ್ರಿಗೆ ಆಚೆ ಬಂದ್ರೆ ಖುಷಿ ಪಾಪ ಅಲ್ವಾ. ಅದು ಕಾರಲ್ಲೇ ಸಿಕ್ಕಾಪಟ್ಟೆ ಖುಷಿ. ಕಾರಲ್ಲಿ ಹಿಂಗ್ ಗೀಚಿ 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 ನನ್ನ ಕಾರಲ್ಲ ಯಾವ ಥರ ಹಾಳು ಮಾಡಿದ್ಯಾ ಖುಷಿ ನೀನು. ಮಾಡಿಸ್ಕೊಡ್ತೀನಿ ನೀನು. ಓ ಏನ್ ಕೊಡ್ತೀಯ ಮಾಡಿಸ್ಬಿಟ್ಟು ನೀನು. ಕ್ಲೀನ್ ಮಾಡಿಸ್ಕೊಡ್ತೀನಿ. ಕ್ಲೀನ್ ಮಾಡಿ ಕ್ಲೀನ್ ಮಾಡಲ್ಲ, ಕ್ಲೀನ್ ಮಾಡೋದು ನೀನೇ. ನೋಡಿ ಗೈಸ್ ಅಜ್ಜಿ ಕೂತ್ಕೊಂಡು ರೀಲ್ಸ್ ನೋಡ್ತಾವ. ಕೂತ್ಕೊಂಡು ಅಜ್ಜಿ ಬಾಮ್ಮ. ಬಂದೆ ಗೈಸ್ ನಮ್ಮ ಅಕ್ಕ ಮದುವೆ ಆಗಿದ್ದು ಇವರಿಂದಾನೆ. ಇವರೇ ನಮಗೆ ಗಂಡು ಕೊಟ್ಟಿದ್ದಾನಮ್ಮ. ಈ ಅಂಕಲ್ ನಮಗೆ ಸಜೆಸ್ಟ್ ಮಾಡಿದ್ದು, ಈ ಥರ ಇದ್ದಾರೆ ಒಬ್ಬರು ಲಿಂಗಾಯತರು ಅಂತ ಸಜೆಸ್ಟ್ ಮಾಡಿದ್ದು ಈ ಅಂಕಲ್ ನಮಗೆ. ಅಮ್ಮ ಹೆಂಗಿದ್ದಾರೆ? ಸೂಪರು ಕ್ಯೂಟಿ. ಗೈಸ್ ಇದೆ ಮನೆ, ಇದು ಬಾಲ್ಕನಿ. ಸೊ ಇದು ಮನೆ ಎಂಟ್ರೆನ್ಸ್ ನೋಡೋಣ ಮನೆ ಹೆಂಗಿದೆ ಮನೆ ಅಂತ. ಹಾಲ್, ಒಂದು ಫುಲ್ ಹಾಲ್. ಆಮೇಲೆ ಇಲ್ಲೊಂದು ನಂದಿ ಬಾಗಿಲು. ಫಸ್ಟು ಕುಬೇರ ಮನೆ ನೋಡಬೇಕು ಮನೆಗೆ ಬಂದಿದ ತಕ್ಷಣ, ಅವಾಗ ನಾವು ಕುಬೇರ ಆಗಲ್ಲ. ಮನೆ ನೋಡಕ್ಕೆ ಬಂದಾಗ ಫಸ್ಟ್ ಕುಬೇರ ಮನೆ ಅಡುಗೆ ಮನೆ ನೋಡಿ ಕುಬೇರ ಮನೆ ನೋಡು. ಮನೆ ನೋಡು, ಒಂದು ಮನೆ ನೋಡು, ಮನೆ ನೋಡು. ಚಿಕ್ಕ ವಾಶ್ರೂಮ್ ಮಾಡಿಸಿದ. ನಮ್ಮದು ಒಂದು ಆಟೋ ಇದೆ, ಒಂದು ಕಾರ್ ಇದೆ, ಎಲ್ಟೋ ಇದೆ. ನಮ್ಮದು ಪಾರ್ಕಿಂಗ್ ಜಾಸ್ತಿ ಇದೆ ಗೈಸ್. ಯಾಕೆಂದ್ರೆ ಪಾರ್ಕಿಂಗ್ ನಮ್ಮನೆ ಎಲ್ಲ ಕಣೆ, ನಮ್ಮನೆ ಎಲ್ಲ ಇದು. ಕಬೋರ್ಡ್ ಇದೆ ನಮ್ಮ ಚೆನ್ನಾಗಿ, ಚಿಕ್ಕ ಕಬೋರ್ಡು. ನನ್ನ ಬಟ್ಟೆ ಉಳ್ಕೊಳ್ಳೋದಕ್ಕಾಗಲ್ಲ ಗೈಸ್. ನನ್ನ ಬಟ್ಟೆ ಉಳ್ಕೊಳ್ಳೋದಕ್ಕೆ ಈ ಕಬೋರ್ಡ್ ಸಾಲಲ್ಲ, ಇಲ್ಲೊಂದು ಬೀಟ್ ಇಟ್ಕೊಬೇಕು ನಾನು ಇನ್ನೊಂದು. ಬಲಗೈನಲ್ಲಿ ಏನಾದರೂ ಬಿಡಬೇಕು, ಹೀಗೆ ತೆಗೆದುಬಿಟ್ಟು ಈ ಮೂಲೆಯಲ್ಲಿ ಓಂ ನಮೋ ಕುಬೇರಾಯ ನಮಃ ಒಂದು ಸಾರಿ ಹೇಳಿ ₹1 ಹಿಡಿಬೇಕಾದ್ರೆ ಅಲ್ಲ ಸರ್ ಅಲ್ವಾ. ನಾವು ಕುಬೇರ ಮೂಲೆಗೆ ಬಂದಾಗ ಸೊ ಬಲಗೈಲಿ ಹಿಂಗೆ ತೆಗೆದ್ಬಿಟ್ಟು ಎಡಗೈಲಿ ಹಿಡಿದು ತೆಗೆದು ಬಲಗೈಲಿ ತೆಗೆದು ಇಡಬೇಕಂತ. ₹1 ₹10 ಏನೋ ಒಳ್ಳೇದಾಗಲಿ ಬೆಳವಣಿಗೆ ಆಗಲಿ ಅಂತ ಇಡಬೇಕಂತ. ಮೂಲೆ ಒಳ್ಳೇದಲ್ಲ ಅಲ್ವಾ ಗೈಸ್. ನೀವು ಈ ಥರ ಮಾಡಿ ಗೈಸ್. ಅಕಸ್ಮಾತ್ ಏನೋ ಹೊಸ ಮನೆಗೆ ಹೋದಾಗ ಇಲ್ಲ ನಿಮ್ಮ ಮನೆಗಳಲ್ಲೇ ಈ ಥರ ಮಾಡಿ ಅದು ಬೆಳೆಯುತ್ತೆ ಮರುತ್ತರ. ನನಗೆ ಗೊತ್ತಿರಲಿಲ್ಲ, ತಿಳ್ಕೊಂಡೆ ಅಲ್ವಾ. ನೋಡಿ ದೊಡ್ಡವರಿಂದ ನಾವು ಕಲಿತೀವಿ. ನಾವು ಅದೇ ಹೊಸೊಬ್ಬರನ್ನ ಮೀಟ್ ಮಾಡಿದ್ರೆ ಹಿಂಗೆಲ್ಲ ನಾವು ಕಲಿತೀವಿ ಗೈಸ್. ಬೇರೆ 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 ನೋಡಿ ಇವಳನ್ನ ಮೀಟ್ ಮಾಡಿದ್ರೆ ಹಿಂಗೆ ಕಿತಾಪತಿ ಕಲಿತೀವಿ. ಬಾ ನೀನು ಬಾ ಗೈಸ್. ಇದು ಅಡುಗೆ, ಇದು ದೇವ್ರ ಮನೆ. ದೇವ್ರ ಮನೆ ಇಷ್ಟಿದೆ. ಸೊ ಇದು ಅಡುಗೆ ಮನೆ. ಅಡುಗೆ ಮನೆ ನಾವು ಇಲ್ಲಿಗೆ ಚಿಕ್ಕದಾಯ್ತು ಗೈಸ್. ಆ್ಯಕ್ಚುಲಿ ಮನೆ ಇರೋ ಸಾಮಾನುಗಳು ಸಿಕ್ಕಾಪಟ್ಟೆ ಇದ್ದಾವೆ. ಚಿಕ್ಕದಾಯ್ತು ಅಡುಗೆ ಮನೆ. ಸೊ ಇದು ರೂಮ್ ಇದು ವಾಶ್ರೂಮ್ ಕೂಡ ಚಿಕ್ಕದು. ಸೊ ಗೈಸ್ ಇವಾಗ ಈ ಬಿಲ್ಡಿಂಗ್ ನೋಡೋಣ ಅಂತ ಬಂದಿದ್ದೀವಿ. ಇಲ್ಲ ನೋಡ್ಕೊಂಡು ಹೋಗಿದ್ರಂತೆ, ನಾನು ಸೈಡ್ ನೋಡ್ಬೇಕಲ್ವ, ಅದಕ್ಕೆ ಬಂದಿದ್ದೀನಿ. ಪರವಾಗಿಲ್ಲ, ನಮ್ಮ ಲಿಫ್ಟ್ ಚೆನ್ನಾಗಿದೆ ಅಲ್ವಾ, ಕಂಡೀಷನ್ ಆಗುತ್ತೆ. ಹೊಸ ಮನೆ ಈಗ ಕ್ಲೀನ್ ಮಾಡೋದು. ಚೆನ್ನಾಗಿದೆಯಾ ಗೈಸ್? ಇದು ಹಾಲು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಹಾಲ್. ಫಸ್ಟ್ ನಮ್ಗೆ ಬೇಕಾಗಿರೋದು ಇದು. ಹಾಂ, ಫಸ್ಟ್ ನಮ್ಗೆ ಬೇಕಾಗಿರೋದು ಇದು. ಇದು ಅಡುಗೆ ದೇವ್ರ ಮನೆ. ದೇವ್ರ ಮನೆ ನಾವು ಅಮ್ಮ ನಿಂತ್ಕೊಂಡು ದೇವ್ರ ಮನೆ ಪೂಜೆ ಮಾಡಬೇಕು ಇಲ್ಲಿ ಮುಂದೆ. ಸೊ ಇದು ಅಡುಗೆ ಮನೆ ಚೆನ್ನಾಗಿದೆ, ದೊಡ್ಡದಾಗಿದೆ ಅಡುಗೆ ಮನೆ ಅಲ್ಲಮ್ಮ. ಅಡುಗೆ ಮನೆ ದೊಡ್ಡದಾಗಿದೆ. ಹಾಂ, ನಮ್ಮನೆ ಅಡುಗೆ ಮನೆ ಥರ ದೊಡ್ಡದಾಗಿದೆ, ಚೆನ್ನಾಗಿದೆ. ಇಳಿ ಇಳಿ ಇಳಿ. ಮುನಿ ಚಿಮ್ನಿ ಬೇರೆ ಇದೆ. ಸೊ ಹೊಸ ಮನೆ ಅಂತ ಕಳಿಸಿದ್ದು. ಇನ್ನು ಯಾರೂ ಬಂದಿಲ್ಲ ಮನೆಗೆ, ಇನ್ನೂ ಕಟ್ಟಿರೋದು ಇವಾಗ ಹೊಸ ಮನೆ ಕಟ್ಟಿರೋದು. ಇನ್ನು ಯಾರೂ ಬಂದಿಲ್ಲ ಮನೆಗೆ.
ನಾವು ಅಮ್ಮಗೆ ಫಸ್ಟ್ ಅಡುಗೆ ಮನೆ ನೋಡಬೇಕು ಮಗು ಅವ ಅಂಕಲ್ ಹಿಂಗೆ ಅವಾಗಲೇ ಎಷ್ಟು ಚೆನ್ನಾಗಿ ಹೇಳೋರೆ ಬಂದು ಅಷ್ಟು ನಾವು ಕುಬೇರ ಮನೆಗೆ ಹೋಗು ಅಲ್ಲಿ ಹೋಗ್ಬಿಟ್ಟು ಯಾವುದು ಅಂತ ಗೊತ್ತಿಲ್ಲ. ಅಲ್ಲಿ ₹1 ಇಟ್ಬಿಟ್ಟು ಇದು ಮಾಡು ಅಂತ ಹೇಳೋರು ಆ ಅಂಕಲ್ಲು ಬಂದ್ಬಿಟ್ಟು ನೀನು ಅಡುಗೆ ಮನೆ ನೋಡ್ತಿದ್ಯಾ ಹೆಣ್ಮಕ್ಳು ಇದು ನೋಡಿ ಮನೆ ನೋಡು ಚೆನ್ನಾಗಿ ಚೆನ್ನಾಗಿದೆನಾ ಇಂಟೀರಿಯರ್ ಎಲ್ಲ ಮಸ್ತಾಗಿದೆ ಇದೊಂದು ರೂಮು ವಾವ್ ಇಲ್ಲೇ ಇದೆ ಗಿಟ್ ರೆಡಿ ವಿತ್ ಆರಾಮಾಗಿ ಮಾಡ್ಬೋದು ಇಲ್ಲಿ ರೂಮ್ ಚೆನ್ನಾಗಿದೆ ಚೆನ್ನಾಗಿದೆ. ಅರೆ ಒಂದೇನು ಗೊತ್ತೇನು ಡಬಲ್ ಬೆಡ್ರೂಮ್ ಅಷ್ಟೇ ಮನೆ ಇರೋದು ಟ್ರಿಬಲ್ ಬೆಡ್ರೂಮ್ ಅಲ್ಲ. ಸೊ ಕಬೋರ್ಡ್ಗಳು ತುಂಬ ಚೆನ್ನಾಗಿದ್ದಾವೆ ಮತ್ತು ಇಲ್ಲಿ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಕಬೋರ್ಡ್ ಮೇಲ್ಗಡೆ ಒಂದು 3 ಇದೆ, ಇಲ್ಲೊಂದು 2-3 ಇದೆ ಅಲ್ವಾ, ದೊಡ್ಡದಾಗಿದೆ. ಇದೊಂದು ರೂಮು, ಇದು ದೊಡ್ಡದಾಗಿದೆ ರೂಮ್ ನಮ್ಮ ಮಾಸ್ಟರ್ ಬೆಡ್ರೂಮ್. ಇದು ದೊಡ್ಡದಾಗಿದೆ. ವಾಕಿಂಗ್ ವಾರ್ಡ್ರೂಮ್. ವಾಕಿಂಗ್ ವಾರ್ಡ್ರೋಬ್ ಇದೆಯಾ ಈ ಕಡೆ? ಗೈಸ್ ವಾಕಿಂಗ್ ವಾರ್ಡ್ರೋಬ್ ಗೈಸ್ ಇದು ವಾಕಿಂಗ್ ವಾರ್ಡ್ರೋಬ್ ಇದು. ಕರೆಕ್ಟಾಗಿ ಹೇಳಿದ್ನಾ? ಹಾಂ ಕರೆಕ್ಟಾಗಿ ಹೇಳಿದ್ನಾ? ಗೊತ್ತಿಲ್ಲ, ಕರೆಕ್ಟಾಗಿ ಹೇಳ್ತಾರೆ, ನಾನೇ ಕೇಳಿದೆ. ಮತ್ತೆ ಇದು ವಾಕಿಂಗ್ ಡ್ರೆಸ್ಸಿಂಗ್ ರೂಮ್ ಇದು. ಡ್ರೆಸ್ಸಿಂಗ್ ರೂಮ್ ಇದೆ. ಇಲ್ಲಿ ಆಚೆ ಕಡೆ ಇಲ್ಲೊಂದು ವಾಶ್ರೂಮ್ ಇದೆ ನೋಡಿ, ಅಟ್ಯಾಚ್ ವಾಶ್ರೂಮ್, ಗೀಸರ್ ಸಮೇತ ಕೊಟ್ಟಿದ್ದಾರೆ. ಚೆನ್ನಾಗಿದೆನಾ? ಅದಾದಮೇಲೆ ಇಲ್ಲೊಂದು ವಾಶ್ರೂಮ್ ಇದೆ, 2 ವಾಶ್ರೂಮ್. ಮುಟ್ಬಾರ್ದು. ಇಂಟೀರಿಯರ್ ಚೆನ್ನಾಗಿದೆ ಸೂಪರ್ ಆಗಿದೆ ಮನೆ ಅಲ್ವಾ, ಇಂಟೀರಿಯರ್ ಚೆನ್ನಾಗಿದೆ. ಚೆನ್ನಾಗಿದೆ. ಸೂರ್ಯನ ಬಾಗಿಲಿದೆ. ಅವರ ಗಂಡ ಹೆಂಡತಿ ಇಬ್ರು ಸೇರಿ ಮಾಡಿ ಜಾಗ ತಗೊಳ್ಳೋದು ಕಷ್ಟ ಇದೆ ಅಂತ ಕ್ರೇಜಿ. ಗೈಸ್ ಇದು ಬಾಲ್ಕನಿ, ಇಲ್ಲೇ ಪಾರ್ಕಿಂಗ್ ಕೂಡ ಮಾಡ್ಕೋಬೋದು ನಾವು ಆರಾಮಾಗಿ. ಹೆಂಗಿದೆ ಮನೆ? ಹೆಂಗಿದೆ ಮನೆ? ಸೂಪರ್. ಗೈಸ್ ಮಳೆ ಶುರು ಆಯ್ತು ನೋಡಿ ಗೈಸ್, ಹನಿ 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 ಇಡ್ತಿದೆ ಮಳೆ. ಮಳೆ ಬರ್ತೀಯಾ ಕಣಮ್ಮ? ಬರಲಿ ಅಂದರೆ ಮನೆ ನಮ್ಗೆ ಸೆಟ್ ಆಯಿತು. ಒಳ್ಳೇದಲ್ವಾ? ಎಲ್ಲಿ ಹೋದ್ರು ಅವರು? ತುಂಬ ಸೇಫ್ ಏರಿಯಾ, ಮತ್ತು ಯಾರದು ಗಲಾಟೆ ಇಲ್ಲ, ಕಾಮಾಗಿದೆ. ಸೊ ಪಾರ್ಕಿಂಗ್ ಕೂಡ ಆರಾಮಾಗಿ ಮಾಡ್ಕೋಬೋದು. ಸೊ ಅಮ್ಮ ಕೇಳ್ತಿದ್ದಾರೆ ಎಷ್ಟಕ್ಕೆ ಲೀಸ್ಗೆ ರೆಂಟಿಗೆ ಅಂತ ಕೇಳ್ತಿದ್ದಾರೆ. ಗೈಸ್ ಆ ಮನೆ ಕಂಪೇರ್ ಮಾಡಿಕೊಂಡ್ರೆ ಈ ಮನೆ ತುಂಬ ಚೆನ್ನಾಗಿದೆ, ಮತ್ತು ಹೊಸ ಮನೆ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ ಅಲ್ಲಮ್ಮ. ಒಂದೇನಪ್ಪ ಅಂದರೆ 2 ಬೆಡ್ರೂಮ್ ಇದೆ, ನಾವು 3 ಬೆಡ್ರೂಮಲ್ಲಿ ಇದ್ವಲ್ಲ, ಇದು 2 BHK. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಆಗಲೇಬೇಕು. ಇವಾಗ ನಮಗೆ ಲೀಸಿಗೆ ಮನೆ ಸಿಗ್ತಿಲ್ಲ, ಅಟ್ಲೀಸ್ಟ್ ಸಿಗ್ತಿಲ್ಲ ಮನೆ ಅಂತ ನಾವು ಇದಕ್ಕೆ ಬರಬೇಕು. ಸೊ ನಾವು ಕೇಳ್ತಾ ಇದ್ದೀವಿ, ನೋಡೋಣ. ಇವಾಗ ಈ ಬಾಗಿಲಿರೋದು ಸೂರ್ಯನ ಬಾಗಿಲು. ಸೊ ಈ ಮನೆ ಯಾರ ಹೆಸರು ಆಗಿ ಬರುತ್ತೆ, ಮತ್ತು ಯಾವ ಬಾಗಿಲು ಹೆಂಗೆ ಅವೆಲ್ಲ ಕೇಳ್ಕೊಂಡು ನಾವು ಬರಬೇಕು. ನಾವು ಮುಂಚೆನೇ ಇದು ಯಾವ ಮನೆ? ನಂದಿ ಬಾಗಿಲು ನಾವಿರೋದು ಯಾವಾಗಲೂ, ನಾನು ಎಷ್ಟು ವರ್ಷದಿಂದನೂ ಈ ಬಾಗಿಲಲ್ಲಿ ಇದ್ದೇ ಇಲ್ಲ. ಹಂಗಾಗಿ ಕೇಳೋಣ ಒಂದ್ಸಲಿ. ನನ್ನ ಹೆಸ್ರಿಗೆ ಬಂದಿಲ್ಲ, ನಿನ್ನ ಹೆಸ್ರಿಗೆ ಬಂದ್ರು ಓಕೆ, ನಿನ್ನ ಹೆಸ್ರಿಗೆ ಬಂದ್ರು ಬಂದ್ಬಿಡು. ಏನದು ಕುಶನ್, ನಿಂಗೆ ಆ ಮನೆ ಇಷ್ಟ ಆಯ್ತಾ? ಆ ಮನೆ ಚೆನ್ನಾಗೈತಾ ಚೆನ್ನಾಗಿಲ್ಲ? ಸೂಪರ್ ಸೂಪರ್ ಅಂತೆ ಅವಳು. ಆ ಮನೆಯೂ ಸೂಪರ್ ಅಂದ್ಲಿ, ಈ ಮನೆಯೂ ಸೂಪರ್ ಅಂದ್ಲಿ. ಇದು ತಿನ್ಬಾರ್ದಿದ್ದು, ಇದು ತಿಂದ್ರೆ ನಿಂಗೆ ಹುಳು ಆಗುತ್ತೆ ಬಾಯಿಲೆಲ್ಲ. ಅಲ್ಲಿ ತಗೊಳನ್ ಬಚ್ಚ ಗೈಸ್, ಇದು ಚಿಕ್ಕ ಮಕ್ಕಳೆಲ್ಲ ತಿನ್ಬೇಡಿ ಗೈಸ್, ಇದನ್ನೆಲ್ಲ ಹುಳು ಆಗುತ್ತೆ ಬಾಯಿ, ತಿನ್ಬಾರ್ದು, ಕೆಟ್ಟದಿದೆಲ್ಲ. ಬಿಸಾಕು ಆಚೆ, ಆಚೆ ಬಿಸಾಕು. ಗೈಸ್ ಕುಶನಿಗೆ ಗೋಬಿ ಬೇಕಂತೆ, ನಮ್ಮ ಅಮ್ಮಗೂ ಗೋಬಿ ಬೇಕಂತೆ. ಜ್ವರ ಬಂದು ಬೇಡ ಅಂತ. ಏನು ಬೇಕಮ್ಮ ನಿಂಗೆ? ಗೋಬಿ ಬೇಕಂತೆ ಗೈಸ್ ಒಳಗೆ. ಅದಕ್ಕೆ ಇಲ್ಲಿ ಬಂದಿದೆ ಗೋಬಿ ಅಂಗಡಿ. ಇಲ್ಲಿ ಫೇಮಸ್ ಗೋಬಿ ಮಾಡ್ತಾರೆ ನಮ್ಮ ಮನೆ ಹತ್ರನೇ, ಅದಕ್ಕೆ ಕೊಡ್ಸೋದಕ್ಕೆ ಬಂದಿದ್ದೀನಿ ಗೋಬಿನ ಅವ್ರಿಗೆ. ಬಿಸಿ ಗೋಬಿ ಮಾಡ್ತೀಯ? ರೆಡಿ ಮಾಡ್ತಾ ಇದ್ದಾರೆ, ಮಸ್ತಾಗಿರುತ್ತೆ ಗೈಸ್ ಗೋಬಿ, ಚೆನ್ನಾಗಿರುತ್ತೆ. ನಾನು ತಿನ್ನಲ್ಲ, ನಮ್ಮ ಅಮ್ಮಂಗೆ. ನಾನು ಅವಾಗ ಒಂದು ಚೂರು ಹಂಗೆ ಒಂದೊಂದು ಸ್ಪೂನ್ ಒಂದೊಂದು ಬೈಟ್ ತೊಗೋತೀನಿ ಅಷ್ಟು ಗೋಬಿ ನಾನು. ಏನು ಗೈಸ್, ಆ ಥರ ಎಣ್ಣೆಲಿ ಫ್ರೈ ಮಾಡಿದ್ರೆ ಹೆಂಗೆ ತಿನ್ನೋಕ್ಕಾಗುತ್ತೆ? ಕೊಲೆಸ್ಟ್ರಾಲು, ಗುಳ್ಳೆ ಹುಳು ಮಗದಲ್ಲೆಲ್ಲ ಬಂದ್ಬಿಡುತ್ತೆ, ಪಿಂಪಲ್ಸ್ ಎಲ್ಲ ಬಂದ್ಬಿಡುತ್ತೆ. ಗಾಯ್ಸ್ ಬಿಸಿ ಬಿಸಿ ಗೋಬಿ ನೋಡಿ, ಅವಳು ಹಿಂಗೆ ಕಾಯ್ತವಳೆ ತಿನ್ನೋದಕ್ಕೆ. ಏನೇ ಇದು? ಗೋಬಿನಾ? ಏನು ಪುಟಾಣಿ ಇದು? ಗೈಸ್ ನಾವು ಅಮ್ಮಂಗೆ ಗೋಬಿನೇ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಅವ್ರು ಗೋಬಿ ಕೊಟ್ಬಿಟ್ರೆ ಸಾಕು ಅವ್ರಿಗೆ, ಅದೇ ಪಾರ್ಟಿ ಇದ್ದಂಗೆ. ನನಗೆ ಬೇಡ, ಹಿಂಗೆ ಕೂತ್ಕೊಂತೀನಮ್ಮ, ನಂಗೇನು ಬೇಡ, ನೀವು ಚೆನ್ನಾಗಿರ್ರಿ, ನಾನು ಚೆನ್ನಾಗಿರ್ತಾರೆ ಪರವಾಗಿಲ್ಲ, ನೀವು ಚೆನ್ನಾಗಿರ್ಬೇಕು. ತಿನ್ನು. ಅವಳು ಉಪ್ಪಂದು ಊದ್ತಾವಳೆ. ಗೈಸ್ ನಿಮಗೆ ಕಾಲಿಫ್ಲವರ್ ಗೋಬಿ ಇಷ್ಟನಾ, ಅಂದರೆ ಬೇಬಿ ಕಾರ್ನ್ ಗೋಬಿ ಇಷ್ಟನಾ? ನಿಂಗೆ ಯಾವ ಥರ ಗೋಬಿ ಇಷ್ಟ? ಒಟ್ಟು ಗೋಬಿ ಇಷ್ಟ ನಿನಗೆ? ಗೈಸ್ ನಮಗೆ ಯಾವ ಥರ ಪರವಾಗಿಲ್ಲ ಗೋಬಿ ಇಷ್ಟ ಅಂತ. ಓಕೆ, ನಮ್ಮ ಅಪ್ಪನೇ ಗೈಸ್ ಮುಂಚೆ ನಾವೆಲ್ಲರ ಆಚೆ ಕರ್ಕೊಂಬಂದ ನಮ್ಮ ಅಪ್ಪ ಹಿಂಗೆ ಕೊಟ್ಸ್ಬಿಟ್ಟು ಆರಾಮಾಗಿ ಅವ್ರಿಗೆ ಕೂತ್ಕೊಂಡವ್ರು ಹಿಂಗೆ. ನಮ್ಮ ಅಪ್ಪ ತಿಂತಾನೆ ಇದ್ದಿಲ್ಲ ಗೈಸ್ ಆಚೆ ಕಡೆ. ಅವ್ರಿಗೆ ಎಲ್ಲಿ ದುಡ್ಡು ಖರ್ಚಾಗ್ಬಿಡುತ್ತೆ ಅಂದ್ಬಿಟ್ಟು ನಮ್ಮ ಅಪ್ಪ ಆಚೆ ತಿಂತಿರಲಿಲ್ಲ. ಮನೆಗೆ ಹೋಗ್ಬಿಟ್ಟು ಮತ್ತು ಮನೇಲಿ ಅನ್ನ ಮಾಡ್ಕೊಂಡು ತಿಂತಿದ್ರು ನಮ್ಮ ಅಪ್ಪ. ನಮ್ಗಳಿಗೆ ಆಚೆ ಬಂದು ಈ ಥರ ಕೊಡಿಸ್ತಿದ್ರು. ಇವಾಗ ಅದು ನನಗೆ ರಿವರ್ಸ್ ಆಗಿದೆ. ನಮ್ಮ ಅಮ್ಮಂಗೆ ಮತ್ತು ಕೊಸನಿಗೆ ಕೊಟ್ಬಿಟ್ಟು ನಾನು ಕೂತ್ಕೊಂಡು ತಿನ್ನೋದು ಬೇಡ ಅಂತ.
ಆ್ಯಕ್ಚುಲಿ ನಾನು ತಿನ್ನೋದು ಬೇಡ ಅಂತ ಕೂತ್ಕೊಂಡಿರೋದು ಡಯಟ್ ಅಂತ ಅಷ್ಟೇ. ನಾವು ಅಪ್ಪನ ಥರ ಅಲ್ಲ, ನಾನು ಡಯಟ್ ಅಂತ ತಿಂತಿಲ್ಲ ಅಷ್ಟೇ. ನಾವು ಅಪ್ಪನ ಮಿಸ್ ಮಾಡ್ಕೋತಾ ಹಿಂಗೆ ಗೈಸ್. ಮನೆ ಖಾಲಿ ಮಾಡಿದಾಗಲ್ಲ ನಾವು ಅಪ್ಪನ ಮಿಸ್ ಮಾಡ್ಕೋತೀನಿ. ಅವ್ರು ಇದ್ದಿದ್ರೆ ಅವ್ರು ಒಂದು ಒಳ್ಳೆ ಮನೆ ಹುಡುಕ್ತಿದ್ರು ಗೈಸ್. ನಾವು ಅಪ್ಪ ಇದ್ದಿದ್ರೆ ಹುಡುಕಿ ಸಿಕ್ತಿತ್ತು ಮನೆಗಳು. ಒಂಥರ ಮಿಸ್ ಮಾಡ್ಕೋತಾ ನಾವು ಅಪ್ಪನ ಇವತ್ತು ನಾನು. ಇಟ್ಸ್ ಓಕೆ, ಲೈಫ್ ಮುಂದೆ ಹೋಗ್ತಾ ಇರ್ಬೇಕು ನಾವು. ದುಡ್ಡು ಕೊಟ್ಟರೆ ದುಡ್ಡೇ ತೊಗೊತಿಲ್ಲ ಗೈಸ್. ಬೇಡ ಹೋಗು ಅಂತ ಕಳಿಸೇ ಬಿಟ್ರು ನನ್ನ. ಅವ್ರು ದುಡ್ಡು ಕೊಟ್ಟರೆ ದುಡ್ಡೇ ತೊಗೊಳಲ್ಲ ಕಣಮ್ಮ. ಅದಕ್ಕೆ ಬರಲ್ಲ ಆಚೆ ತಿನ್ನಾಗ ನಾನು. ಬೇಡ ಹೋಗು ನಂಗೆ ಬೇಡ ಅಂತ ಕಳಿಸ್ಬಿಟ್ರು ನನ್ನ. ದುಡ್ಡು ತೊಗೊಟ್ಟ ಖುಷಿಯಿಂದ ಅವ್ರು ದುಡ್ಡೇ ತೊಗೊಂಡಿಲ್ಲ. ಫ್ರೀಯಾಗಿ ತಿನ್ಬಾರ್ದು ಪುಟ. ನನಗೆ ಆ ಥರ ಒಂಥರ ಅನ್ಸುತ್ತೆ. ಅಯ್ಯೋ ನಾನು ಕೊಡ್ತೀನಿ ಕೊಡು. ನಿನಗೆ ಗೊತ್ತು ಯಾರಂತ, ನಿಂಗೆ ಗೊತ್ತಿರಲ್ವ ಅವ್ರಿಗೆ. ಮತ್ತೆ ನಾವು ಕೊಡೋದೇ ನೀವು ವಾಪಸ್ಸು, ಮತ್ತೆ ನೀವು ಬರಲೇಬೇಡ ನಮ್ಮ ಅಂಗಡಿಗೆ ಅಂತ ಅಂದ್ಬಿಟ್ಟು ವಾಪಸ್ ಹೋಗ್ಬಿಟ್ರು ಗೈಸ್ ದುಡ್ಡು. ನೋಡಿ ಈ ಥರ ಪ್ರೀತಿ ಅಭಿಮಾನಗಳು ನಮ್ಮನ್ನು ಇಟ್ಟಿರ್ತಾರೆ. ಅದನ್ನ ನಾವು ಉಳಿಸ್ಕೋಬೇಕಷ್ಟೆ. ಹೆಂಗಿದೆ ನಮ್ಮ ಗೋಬಿ? ಚೆನ್ನಾಗಿದೆಯಾ? ತಿನ್ನಾಯ್ತು. ನಾವು ಅಲ್ಲಿಂದ ಮಳೆ ಬತ್ತು ಅಂತ ಬಂದ್ಬಿಟ್ವಿ ಮನೆಗೆ. ಬೇಗ ಮನೆಗೆ ಹೋಗೋಣ ಅಂತ. ನಮ್ಮ ಬರೀ ಇದ್ರಲ್ಲಿ ತಿಂದೋರೆ ಅಂತ ಅನ್ಕೊಂಬಿಟ್ಟು ನಾನು ನೋಡ್ರೆ ಪ್ಲೇಟ್ ಸಮೇತ ತಿಂದವ್ರು ಗೈಸ್. ಹಾಂ ಗೈಸ್, ನಮ್ಮ ಪ್ಲೇಟ್ ದೆಪ್ಕೊಂಬಿಟ್ರು ನೋಡಿ ಗೈಸ್. ನಾನಲ್ಲ, ನಾನೇ ಗೊತ್ತು ಅಂದ್ಕೊಂಡೆ. ಅದು ಬರೀ ಅವ್ರು ಏನೋ ಬೌಲ್ ಕೊಟ್ಟಿರ್ತಾರೆ ಅಂದ್ಕೊಂಡಿದ್ದೆ ನಾನು. ನೋಡ್ರಿ ಪ್ಲೇಟೇ ಕೊಟ್ಬಿಟ್ಟಿದ್ದಾರೆ. ಪ್ಲೇಟ್ ದೆಪ್ಕೊಂಬಿಟ್ಟಿವಿ ಗೈಸ್ ನಾವು ಗೋಬಿ ಅಂಗಡಿಲಿ. ಹಾಂ ಕೊಟ್ಬಿಡೋಣ ಅಲ್ವಾ? ಪಾಪ ಒಂದು ದುಡ್ಡು ತೊಗೊಂಡಿಲ್ಲ. ದುಡ್ಡು ಕೊಡದೆ ದುಡ್ಡು ಬೇಡ ನೀ ತಪ್ಪಿಗೆ. ಅವ್ರು ನಮ್ಮ ವ್ಲಾಗ್ ನೋಡ್ತಿರ್ತಾರೆ. ಸಾರಿ ಅಣ್ಣ, ಅದು ಕೊಡ್ತೀವಿ ಬೈ ಮಿಸ್ಸಾಗಿ ಬಂದ್ಬಿಟ್ಟಿದ್ವಿ. ಮಳೆ ಬಂತು ನೋಡಿ, ಮಳೆ ಬಂತು ಅಂದ್ಬಿಟ್ಟು ಬಂದ್ಬಿಟ್ವಿ ಬೇಗ ನಾವು. ಆ ಕಡೆ ಬಂದಾಗ ಕೊಟ್ಬಿಡೋಣ ಪ್ಲೇಟ್. ಅದನ್ನ ದೇಪ್ಬಿಡಿವಲ್ಲಪ್ಪ ಗೈಸ್. ಈ ಥರ ಅವಾಗ ಒಂದೊಂದ್ಸಲಿ ಆಗ್ತಿರುತ್ತೆ ಬೈ ಮಿಸ್ಸಾಗಿ. ಇದು ನಮಗೆ ಬೇರೆ ಟೆನ್ಷನ್ ಇತ್ತಲ್ಲ, ಆ ಟೆನ್ಷನ್ಗೂ ಈ ಟೆನ್ಷನ್ಗೂ ಮಿಕ್ಸ್ ಆಗ್ಬಿಟ್ಟಿತ್ತಲ್ಲ. ಬನ್ನಿ ಹೋಗೋಣ ಮನೆಗೆ ಇವಾಗ. ದೇಪ್ಕೊಂಡ್ಬಿಟ್ಟಿದೆಯಲ್ಲ ಅಮ್ಮ. ನೀವು ಒತ್ಪಡ ಸುಮ್ಮನೆ ಕೂತ್ಕೊಂಡೆ ಓದ್ತೀನಿ. ಏನು ನಿಂದು? ನಮ್ಮ ಮನೆ ಲಿಫ್ಟ್ ಟಾಪ್ ಆ ಥರ ಐತೆ ಅಲ್ವಾ? ಇವ್ರು ಮನೆಗೆ ಬರಲ್ವಂತೆ, ಆಚೆ ಹೋಗ್ಬೇಕಂತೆ ಮತ್ತೆ ಒಳಗೆ. ಇಷ್ಟ ಗಂಟ ನಾವು ಆಚೆ ಇದೀವಿ ತಾನೆ. ಬಾ ಒಳಗೆ, ಬಾ ಒಳಗಡೆ. ಮತ್ತೆ ಆಚೆ ಹೋಗ್ಬೇಕಂತ ಮತ್ತೆ ಇವಾಗ. ಹೋಗ್ ಬಾಯ್. ಗೈಸ್ ನಮ್ಮ ಅಕ್ಕನ್ಗಿಂತ ಕೋಪ ಜಾಸ್ತಿ ಇದೆ ಗೈಸ್. ಹುಡುಗಂತೂ ಸಿಕ್ಕಾಪಟ್ಟೆ ಕೋಪ ಆಯ್ತು ನಮ್ಮ ಅಕ್ಕನ್ಗಿಂತ. ಇಷ್ಟ ಗಂಟ ಆಚೆ ಇದ್ದೀವಿ, ಮತ್ತೆ ಇವಾಗ ಆಚೆ ಹೋಗ್ಬೇಕಂತೆ ಒಳಗೆ. ಆಯ್ತು ಲಿಫ್ಟ್ ಬಟನ್ ಮತ್ತೆ ಓದ್ತೋಗು. ಸೊ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನೈಟ್ ವ್ಲಾಗ್ ಎಂಡ್ ಮಾಡಿಲ್ಲ, ಯಾಕಂದರೆ ಬೆಳಿಗ್ಗೆ ಮತ್ತೆ ಇನ್ನೊಂದು ಮನೆ ನೋಡಬೇಕಿತ್ತು. ಸೊ ಅದಕ್ಕೆ ಇವಾಗ ಎದ್ದಿದ್ದೀವಿ. ಹಾಯ್ ಮಂತ್ರ ಇಂಡಿಯಾ, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಎಲ್ಲಿ ಕುಶಾನಿ? ಪಕ್ಕದ ಮನೆಗೆ ಹೋಗಿದ್ದೇವೆ. ಅವಳು ಎದ್ದಿದ ತಕ್ಷಣ ಆಚೆ ಓಡ್ಬೇಕು ಅವಳು. ಸೊ ಗೈಸ್ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಒಂದು ಡೂಪ್ಲೆಕ್ಸ್ ಮನೆ ಇದೆ ಅಂತೆ. ಸೊ ಬನ್ನಿ ಇವಾಗ ಅದನ್ನ ಹೋಗ್ಬಿಟ್ಟು ನೋಡಿಕೊಂಡು ಬರೋಣ ಹೆಂಗಿದೆ ಅಂತ ಮನೆ. ಹೇಳೋದು ಕುಶಾನಿ ಕರ್ಕೊಂಬೋಣ ಬೇಗ. ಗುಡ್ ಮಾರ್ನಿಂಗ್ ಕುಶಾನಿ. ಹೇಳು ಮಾರ್ನಿಂಗ್ ಅನ್ನು. ಕೇಳು. ಅಪ್ಪಾಗ ಹಂಗೆ ಹೊಡ್ದಿದ್ಯಾ ಅಮ್ಮಂಗೆ? ಯಾಕೆ ಹೊಡಿತೀನಿ ಅಮ್ಮಂಗೆ? ನೋಡು ಹೊಡಿತಿ. ಹೋಗ ಕಡೆ ಹೋಗಿ. ಕೇಳು. ಹೆಂಗೆ ಹೊಡಿತೀನಿ ನಾನು? ಹೊಡಿತೀನಿ ಅಮ್ಮ. ಹೋಗಿ 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 ಮನೆಯಿಂದ ಆಚೆ ಹೋಗಿ. ನೀನು ಮನೆಯಿಂದ ಆಚೆ ಹೋಗಿ. ಹೋಗಿ ಮನೆಯಿಂದ ಆಚೆ ನೀನು. ಹೆಂಗೆ ಹೊಡಿಲ್ಲ? ಇಲ್ಲ ಬರಪ್ಪ. ನೋಡಿ ಗೈಸ್ ಅಳ್ತವಳೆ. ಅಮ್ಮಮ್ಮ ನೋಡಿದ್ರೆ ಇವಳು ಅಳ್ತವಳೆ. ಲವ್ ನೋಡಿದ್ರ ಲವ್. ಲೈ ನಮ್ಮಮ್ಮ ಕಣೆ ಅದು. ನಿಮ್ಮ ಅಮ್ಮ ಆಗೋಕ್ಕಿಂತ ಮುಂಚೆ ಬಾ ಹೋಗೋಣ ಆಚೆ ಕಡೆ. ಮನೆ ನೋಡ್ಕೊಂಡು ಬಾ ಮನೆ ನೋಡೋಕ್ಕೆ. ನೀನು ಗೊಣ್ಣೆ ತಿಂತೀಯ? ಗೊಣ್ಣೆ ತಿಂತೀಯಾ? ಚೆನ್ನಾಗಿರುತ್ತೆ ಗೊಣ್ಣೆ ತಿನ್ನೋಕ್ಕೆ. ಹೆಂಗಿರುತ್ತಪ್ಪ ಅದು? ಅಲ್ಲ ನೀನು ಹಿಂಗೆ ಮೂಗಲ್ಲಿ ಹಿಂಗೆ ಕೈ ಹಾಕಿ ಹಿಂಗೆ ತೆಗೆದು ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಕೂತಿರ್ಬೇಕಾದ್ರೆ ಒಬ್ಬಳೆ ತಿಂತಾ ಇರ್ತಿಯಲ್ಲ, ಹೆಂಗಿರುತ್ತೆ? ಅಯ್ಯೋ ಹಂಗಾದ್ರೆ ತಿನ್ಬಾರ್ದು. ಹೊಡಿತೀನಿ ಕೊಳ್ಕಿ ಅವೆಲ್ಲ ಅದು ಮಾಡಬಾರ್ದು. ಗೈಸ್ ಇವಾಗ ಹೊರಟ್ವಿ. ಬನ್ನಿ ಡೂಪ್ಲೆಕ್ಸ್ ಮನೆ ಅಂತೆ, ಹೋಗಿ ನೋಡ್ಕೊಂಬರೋಣ. ಗೈಸ್ ಇಲ್ಲೇ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಆರಾಮ ಬ್ಯಾಡ್ಮಿಂಟನ್ ಆಡ್ಬೋದು ನಾವು. ಪಾರ್ಕಿಂಗ್ ಜಾಗ ಚೆನ್ನಾಗಿದೆ ಕಣಮ್ಮ. ಪಾರ್ಕಿಂಗ್ ದೊಡ್ಡದಾಗಿದೆ. ಇದು ಅಪಾರ್ಟ್ಮೆಂಟು. ಭಯ ಆಗುತ್ತೆ ಕಣಮ್ಮ, ಅಪಾರ್ಟ್ಮೆಂಟ್ ಬರೋದಕ್ಕೆ ಭಯ ಆಗುತ್ತೆ ನನಗೆ. ಇಲ್ಲೆಲ್ಲಿ ಮೋಸ ಆಗ್ಬಿಡುತ್ತೆ ನನಗೆ ಅಂತ. ಬೆಂಗಳೂರಲ್ಲಿ ನೋಡಿ ಗೈಸ್, ನಮ್ಮ ಬೆಂಗಳೂರು ಇದು. ಇಲ್ಲಿ ನಾವು ಮನೆ ತೊಗೊಳೋದಕ್ಕೆ ಭಯ ಪಡ್ತಿದ್ದೀವಿ, ಅಂಥ ಪರಿಸ್ಥಿತಿಲಿ ನಾವು ಇದ್ದೀವಿ. ಲಿಫ್ಟ್ ಇಲ್ಲ ಕಣಮ್ಮ, ಇದಕ್ಕೆ ಸ್ಟೆಪ್ಸ್ ಇರೋದು ಮೋಸ್ಟ್ಲಿ. ಗೈಸ್ ಇದ್ರ ಲಿಫ್ಟ್ ನೋಡಿ ಗೈಸ್, ವುಡ್ಡ ಇದು ವುಡ್ ಅಲ್ಲ ಕಣಮ್ಮ, ಅವು ವುಡ್ ಥರ ಮಾಡಿದ್ದಾರೆ ಅಷ್ಟೇ. ಫೋನ್ ನಿಂತ್ಬಿಟ್ಟು ಮಾತಾಡೋಣ.
ಹಲೋ ಹಲೋ ಯಾರು ಮಾತಾಡ್ತಾನೆ ಇಲ್ಲ. ಹಲೋ ಹಲೋ ಹಲೋ. ವೇಸ್ಟ್ ಗಾಯ್ಸ್ ಇದು, ನೋ ಯೂಸ್. 2 ಮನೆ ಇದೆ, ಇದೊಂದು ಮತ್ತು ಇದೊಂದು. ನೋಡೋಣ ಬನ್ನಿ ಮನೇನ. ಫಸ್ಟ್ ಈ ಮನೆ ನೋಡ್ಕೊಂಬರೋಣ ಹೆಂಗಿದೆ ಅಂತ. ಹಾಲು, ಹಾಂ ಟಿ ವಿ ಸ್ಟ್ಯಾಂಡ್ ತಾನೇ ಇದಲ್ಲ, ಟಿ ವಿ ಸ್ಟ್ಯಾಂಡ್ ಇದು. ಇದು ದೊಡ್ಡ ಹಾಲ್ ಇದೆ ಇಷ್ಟೇ. ಇನ್ನೂ ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಹೊಸ ಮನೆ ಅಲ್ವಾ ಇದು, ಇನ್ನು ಪೇಂಟಿಂಗ್ ಮಾಡ್ತಾರೆ. ಲೈಟ್ ಇಲ್ಲ. ಹಾಂ ಇದೆ ವಯಸ್ಸಿದು ವಾಶ್ರೂಮು. ಅದೇ ಫಾರಿನ್ ಥರ ಐತೆ. ಹೋಟ್ಲಿಗೆ ಹೋದಾಗ ರೂಮ್ಗಳು ಇರ್ತಾವಲ್ಲ ಹಂಗಿದ್ದಾವೆ. ಆಮೇಲೆ ಇದೊಂದು ರೂಮು ನೈಸ್ ಅಲ್ಲ. ಈ ರೂಮ್ ಚೆನ್ನಾಗಿದೆ ಗೈಸ್. ವಾವ್, ಡ್ರೆಸ್ಸಿಂಗ್ ಟೇಬಲ್ ಚೆನ್ನಾಗಿದೆ. ಈ ಮೂಲೆಯಲ್ಲಿ ಯಾವಾಗಲೂ ದೊಡ್ಡವರು ಇರಬೇಕು. ಇಲ್ಲ ನೀ ಇರ್ತಾ ಇಲ್ಲಿ. ದೊಡ್ಡವರಿಲ್ಲ. ಇದೆ, ನಾನೇ ಅಂತಲ್ಲ, ಯಾರೇ ಆದರೂ ದೊಡ್ಡವರು ಇರಬೇಕು ಈ ಮೂಲೆ. ಆಯ್ತಮ್ಮ, ನೀನೇ ಬಂದಿರಮ್ಮ. ನಮ್ಮ ಅಮ್ಮಂಗೆ ಇಲ್ಲಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಬೇಕು ಗೈಸ್, ಅದಕ್ಕೆ ನಮ್ಮ ಅಮ್ಮ ಕೇಳ್ತಾರೆ ಇಲ್ಲಿ ಇರಬೇಕು ಅಂತ. ಇದಿಲ್ಲ ವಾಶ್ರೂಮ್ ಐತೆ ನೋಡಿ ಇಲ್ಲಿ. ವಯಸ್ಸು ಇದೊಂದು ವಾಶ್ರೂಮ್ ಇದೆ. ವಾವ್, ನನ್ನ ಪ್ರಕಾರ ನಾವು ಇದೇ ಮನೆಗೆ ಬರ್ಬೋದು ವಯಸ್ಸು. ಏನಂತೀರ? ಅಡುಗೆ ಮನೆಗೆ ಒಂದು ರೂಮ್ ನೋಡಿ ವಯಸ್ಸು. ನಮ್ಮ ಅಮ್ಮನಿಗೆ ಇದು ಕೊಟ್ಬಿಟ್ರೆ ಅಂತೂ ಸ್ವರ್ಗ ನಮ್ಮ ಅಮ್ಮನಿಗೆ. ಏನಮ್ಮ? ಹಾಂ, ಕಳ್ಳಿ ಗೈಸ್. ನಾವು ಯಾವುದೇ ಮನೆಗೆ ಹೋದ್ರೂ ಫಸ್ಟ್ ನಾವು ನೋಡ್ಕೊಳ್ತೀನಿ ನಮ್ಗೆ ಏನಾಗುತ್ತೆ, ನಮ್ಗೆ ಏನು ಮಾಡ್ಬೋದು ಅಂತ. ನಾವು ಈ ಮನೆಗೆ ಬರ್ತೀವೋ ಬರೋಲ್ಲ ಸೆಕೆಂಡ್ರಿ, ಆದರೆ ನಾವು ಬಂದು ನೋಡ್ತೀವಲ್ಲ, ಇದು ನಮ್ಗೆ ಬೇಕು, ಇದನ್ನು ಬೇಕು ಅಂತ. ನಮ್ಮ ಅಮ್ಮಗೆ ಅಡುಗೆ ಮನೆ ಇಷ್ಟ ಆಯಿತು. ಚಿಮ್ನಿ ಎಲ್ಲ ಇದೆಯಲ್ಲ, ಗಲೀಜಾಗಿದೆಯಲ್ಲ, ಕ್ಲೀನ್ ಮಾಡ್ತಾರೆ. ಗೀಝರು ಬಿಸಿನೀರು ಬರೋದಕ್ಕೆ, 2 ಉನ್ನತೆ, ತೊಳೆಯೋದಕ್ಕೆ ಬೆಳೆಯೋದಕ್ಕೆ. ಅಲ್ಲ, ಈ ಕಡೆ ಎಲ್ಲ ಎಂಜಿನ ಪಾತ್ರೆಗಳು ಹಾಕ್ಬಿಟ್ಟು ಬೆಳಿಗ್ಗೆ ಈ ಕಡೆ ಹಾಕಿ ಕ್ಲೀನ್ ಮಾಡಿ ಈ ಕಡೆ ಇಟ್ಕೊಳ್ಳಿ. ಈ ವಾಷಿಂಗ್ ಮಿಷಿನ್ ಇಲ್ಲೇ ಕೊಟ್ಟಿದ್ದಾರೆ ಪಾಯಿಂಟ್. ಎಸ್, ನೈಸ್ ನೈಸ್. ಅಡುಗೆ ಮನೆ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವಾಗ ಇಲ್ಲಿ ಡೂಪ್ಲೆಕ್ಸು. ನಮ್ಮ ಲೈಫಲ್ಲೇ ಫಸ್ಟ್ ಟೈಮು ಡೂಪ್ಲೆಕ್ಸ್ ಮನೆಗೆ ಬಂದಿರೋದು ನಾವು, ಅಲ್ಲಮ್ಮ? ಲೈಫಲ್ಲಿ ಫಸ್ಟ್ ಟೈಮ್ ಗೈಸ್ ನಾನು ಡೂಪ್ಲೆಕ್ಸ್ ಮನೆಗೆ ಬಂದಿರೋದು. ನಾನು ಇದುವರೆಗೂ ಡೂಪ್ಲೆಕ್ಸ್ ಮನೆ ಯಾವ ಮನೆಗೂ ನಾನು ಹೋಗಿಲ್ಲ. ನಮ್ಮ ಫ್ರೆಂಡ್ಸ್ ಮನೆಗಳಲ್ಲೂ ಡೂಪ್ಲೆಕ್ಸ್ ಮನೆ ನಾನು ಎಲ್ಲೂ ಹೋಗಿಲ್ಲ. ಇದು ಡೂಪ್ಲೆಕ್ಸ್ ಮನೆ ಅಲ್ವಾ? ಡೂಪ್ಲೆಕ್ಸ್ ಮನೆ ಒಳಗೆ ಇಷ್ಟ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಕ್ಕ ಹೇಳ್ತಿದ್ದ, ಅಪ್ಪ ಡೂಪ್ಲೆಕ್ಸ್ ಮನೆ ಮಾಡು, ಅಪ್ಪ ಡೂಪ್ಲೆಕ್ಸ್ ಮನೆ ಮಾಡು ಅಂತ. ಡೂಪ್ಲೆಕ್ಸ್ ಮನೆ ಹಚ್ಕೊಂಡ್ಬಂದ್ರೆ ಇದೊಂದು ದೊಡ್ಡ ಹಾಲು. ಈಗ ಇಲ್ಲಿ ಆರಾಮಾಗಿ ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡ್ಬೋದು. ಹಾಂ, ನೀನು ಒಪ್ಕೊಂಡ್ಬಿಡ್ಬೇಕಾ? ನೋಡಿ ಒಳ್ಳೆ ಕೇಳಿ ಕಿತಾಪತಿ ಏನೋ ಮಾಡ್ತಾಳೆ ಇಲ್ಲಿ. ಐ ಇಲ್ಲೂ 4 ಬೆಡ್ರೂಮ್ ಇದು. ವಾವ್, ಬಂದ್ಬಿಡು. ಸಾಕಾಗಿದೆ ಗೈಸ್ ಅಲ್ವಾ? ಇದೊಂದು ದೊಡ್ಡ ಹಾಲು, ಕ್ರೇಜಿ. ಆಮೇಲೆ ಇಲ್ಲೊಂದು ವಾಶ್ರೂಮು. ಸೇಮ್ ಎಲ್ಲ ರೂಮ್ಗಳಿಗೂ ಸೇಮ್ ವಾಶ್ರೂಮ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಸೇಮ್ ವಾಶ್ರೂಮ್ ಮಾಡಿದಾರಲ್ಲಮ್ಮ. ಆಫ್ ಮಾಡು, ಆನ್ ಮಾಡ್ಬಿಡ. ಆಮೇಲೆ ಹಂಗೆ ಇದೊಂದು ರೂಮು. ಓಯ್ಯೋ, ಇಲ್ಲ ವಾಶ್ರೂಮ್. ಎಷ್ಟು ವಾಶ್ರೂಮ್ಗಳಿದಮ್ಮ ಇಲ್ಲಿ ಟೋಟಲು? ವಯಸ್ಸು ಇದೊಂದು ರೂಮ್ ಇದೆ ನೋಡಿ. ಇದ್ಯಾರೋ ಮಾಡಿಸ್ಕೊಂಡಿರೋದಲ್ಲ ಈ ಥರ ಇರಬೇಕು ಅಂತ. ಇದೊಂದು ರೂಮ್ ಇದೆ. ಆಮೇಲೆ ಇಲ್ಲಿ ಹಾಲು. ಇಲ್ಲ ಲಾಕು. ಅಯ್ಯಪ್ಪ, ಏನು ಶುದ್ಧ ಐತೆ ಲಾಕ್ ಇದು ಅಲ್ವಾ? ಇಲ್ಲೂ ಬರ್ಬೋದು. ಅಕಸ್ಮಾತ್ ನಮ್ಮ ಮನೆ ಲೇಟಾಗಿ ಬಂದರೆ ಮೇಲೆ ಬಂದು ಹಿಂಗೆ ಬಂದ್ಬಿಡು ಹೊರಗಡೆ. ನೀನು ಕೆಳಗಡೆ ಇರು. ಏಯ್ ಬೇಡ, ಬರ ಲಿಫ್ಟು ಬರೇ. ಇದು ಪ್ಯಾಸೇಜ್ ಆಚೆ ಕಡೆ, ಚಿಕ್ಕ ಪ್ಯಾಸೇಜ್ ಕೊಟ್ಟಿದ್ದಾರೆ ನೋಡು. ಆರಾಮಾಗಿ ಇಕ್ಕೊಂಬೋದು ಏನೋ ಒಂದು. ವಯಸ್ಸು ಹಿಂಗಿದೆ ಮನೆ. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಗೈಸ್ ಈ ಮನೆ. ಆದರೆ ಏನು ಗೊತ್ತಾ, ಮೇಲೆ ಕೆಳಗಡೆ ಪಾರ್ಟಿಷನ್ ಇದೆಯಲ್ಲ, ಅದೇ ಮೇಲೆ ಕೆಳಗಡೆ ಪಾರ್ಟಿಷನ್ ಚೆನ್ನಾಗಿದೆ. ಟೋಟಲ್ 4 ಬೆಡ್ರೂಮ್. ನೈಸ್ ಒನ್. ನೋಡು ಫಸ್ಟ್ ಕೇಳೋಣ ಬಾ ಗೈಸ್. ನಾವು ಅಮ್ಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಸ್ಟ್ ಕೇಳೋಣ ಯಾವ ಬಾಗಿಲು, ಏನು ಕತೆ, ಹೆಂಗೆ, ಬಾಡಿಗೆ, ಲೀಸು. ನಂದಿ ಬಾಗಿಲೇನಾ? ಅದೇ ಬಂದು ಕೇಳೋಣ ಬಾ. ಇದು ಸೇಮು ಆ ಥರನೇ. ಇದು ಅದಕ್ಕೆ ಸ್ವಲ್ಪ ದೊಡ್ಡದಾಗೈತೆ ಕಣಮ್ಮ. ಇದು ಇನ್ನೊಂದು ಬಾಲ್ಕನಿಯಲ್ಲಿ ಐತಿ. ಇದಕ್ಕೆ ಬಾಲ್ಕನಿ ಎಲ್ಲ ಐತೆ ನೋಡಿ ಗೈಸ್. ಬಾಲ್ಕನಿ ಇದೆ. ಇಲ್ಲ ವಾಶ್ರೂಮು ಚಿಕ್ಕದಿದೆ.
ಇಲ್ಲಿ ಟಿ ವಿ ಎಲ್ಲ ಇಟ್ಕೊಳ್ಳೋದಕ್ಕೆ. ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆಯಲ್ಲ. ಇದು ಅಡುಗೆ ಮನೆ, ಇಲ್ಲಿ ರೂಮು. ಇನ್ನು ಪೇಂಟಿಂಗ್ ವರ್ಕ್ ಮಾಡ್ತಾ ಇದ್ದಾರೆ. ಯಾವುದು ಏನಕ್ಕೆ? ಹಾಂ, ಅವನಲ್ಲಿ ಇಡಕ್ಕ. ಬನ್ನಿ ಮೇಲೆ ನೋಡ್ಕೊಂಬರೋಣ ಹೆಂಗಿದೆ ಅಂತ. ಬಾ ಬಾ ಬಾ, ಏನಿದೆ ದೊಡ್ಡದಾಗೈತೆ ಮನೆ. ಕ್ರೇಜ್ ಆಗಿದೆ ಗೈಸ್ ಇದು. ಮೇಲ್ಗಡೆ ಇದೊಂದು ಹಾಲು, ಇಲ್ಲೊಂದು ರೂಮ್ ಕೊಟ್ಟಿದ್ದಾರೆ. ರೂಮ್ಗಳು ಚಿಕ್ಕದಿದೆ ಅಷ್ಟೇ, ಆದರೆ ಪಕ್ಕದ ಮನೆಯದು ರೂಮ್ ದೊಡ್ಡದಾಗಿದೆ. ಈ ರೂಮ್ ಚಿಕ್ಕದಿದೆ. ವಾಶ್ರೂಮು ಮೂರೇ ರೂಮ್ ಇದು. ಟೋಟಲಿ 3 ರೂಮ್, ಕೆಳಗಡೆ 1, ಮೇಲ್ಗಡೆ 2. ರೂಮ್. ಗೈಸ್ ಈ ಬಾಲ್ಕನಿ ದೊಡ್ಡದಾಗಿದೆ ನೋಡಿ ಗೈಸ್. ಸಿಕ್ಕಾಪಟ್ಟೆ ದೊಡ್ಡದಿದೆ ಬಾಲ್ಕನಿ. ಫಿಗರ್ ಔಟ್ ಮಾಡೋಣ. ಫಸ್ಟು ಕೇಳೋಣ ಓನರ್ ಹೆಂಗೆ, ಸಿಂಗಲ್ ಓನರ ಏನು ಬಿಲ್ಡರಾ ಇಲ್ಲ ಕೇಳಿಕೊಂಡು ಆಮೇಲೆ ಬರೋಣ. ನಮ್ಗೆ ಆ್ಯಕ್ಚುಲಿ ಪಕ್ಕದ ಮನೆ ಇಷ್ಟ ಆಗಿದೆ ಗೈಸ್. ಇದಾಗಲ್ಲ, ಪಕ್ಕದ ಮನೆ ನಮ್ಗೆ ಇಷ್ಟ ಆಗಿದೆ. ಕೇಳೋಣ ಓನರ್ಗೆ ಫೋನ್ ಹಾಕಿ ಕೇಳಿದ್ವಿ. ಅವರು ಬಾಡಿಗೆಗೆ 55,000 ಅಂತೆ, ಇನ್ಕ್ಲೂಡಿಂಗ್ ಮೇಂಟೆನೆನ್ಸ್. ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಸಿಕ್ಕಾಪಟ್ಟೆ ನಮ್ಮ ಲೆವೆಲ್ ಮೀರಿ ಜಾಸ್ತಿನೇ ಆಗೋಯ್ತು. ನೋಡೋಣ, ಲೀಸಿಗೆ ಕೇಳಿದ್ವಿ. ಅವ್ರು ಲೀಸಿಗೆ ಕೊಡ್ತಾರಿಲ್ಲ ಗೊತ್ತಿಲ್ಲ. ಲೆಟ್ಸ್ ಸಿ. ಬನ್ನಿ ಹೋಗೋಣ ಮನೆಗೆ. ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಮನೆ ಇದು. 55,000 ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಗೈಸ್. ಅದೇ ಹೇಳಿದ್ದು. ಏನೊಂದು 20,000 ನಾನು ಪಾಯ್ತು ಬಂದ್ಬಿಡ್ತೀಯ ಕಣಮ್ಮ. 20,000 ಬಂದ್ಬಿಡ್ತಿದ್ದೆ. ಸೊ ಗೈಸ್ ಓಕೆ, ನೋಡುವ. ಕನ್ಫ್ಯೂಷನ್ ಸ್ಟೇಟಲ್ಲಿ ಇದೀವಿ ನಾವು ಅಂತೂ. ಸೊ ಈ ಸೀರೀಸ್ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ನಾವು ನೆಕ್ಸ್ಟ್ ಯಾವ ಮನೆ ನೋಡೋಕೆ ಹೋಗ್ತೀವೋ ಆವಾಗ ಕಂಟಿನ್ಯೂ ಮಾಡ್ತೀನಿ ಬೇರೆ ವ್ಲಾಗಲ್ಲಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಮಾಡು. ಪಪ್ಪಿ ಕೊಡು ನನಗೆ ಪ್ಲೀಸ್ ಕೊಡೆ. ಈಗ ಆಯ್ತು ಬಾಯ್. ನೋಡಿದ್ರೆ ಅವಳಿಗೆ ಎಷ್ಟಿದೆ, ನಾನು ಕೊಡ್ತೀನಿ. ಬಾಯ್.